ಧರ್ಮರಾಜ ಪೂಜಿಸಿಬಿಟ್ಟ ಅಶ್ವಮೇಧದ ತುರಗ ನಮ್ಮ ಚಂಪಕಾವತಿಯನ್ನು ಪ್ರವೇಶ ಮಾಡಿದೆ. ಈ ಶುಭಾವಸರವನ್ನು ಕಂಡಂತಹ ನನ್ನ ಅಪ್ಪಯ್ಯ ಕುದುರೆಯ ಹಣೆಯಲ್ಲಿದ್ದಂತಹ ಲೇಖನವನ್ನು ಧರಿಸಿ ಓದಿದ ನಂತರದಲ್ಲಿ ಸಭೆಯನ್ನು ಉದ್ದೇಶಿಸಿ ಹೇಳಿದರು, ಮನ್ಮಥನಯ್ಯನ ನೋಡಿ ತಮ್ಮನ ಸಮರ್ಪಣೆ ಮಾಡಿ ಕೇವಲ ನಾನು ನೋಡಬೇಕು ಎನ್ನುವಷ್ಟಕ್ಕೆ ನಮ್ಮ ಅಪ್ಪಯ್ಯನ ವಾಕ್ಯ ಅಲ್ಲ, ಚಂಪಕಾವತಿಯಲ್ಲಿದ್ದಂತಹ ಸರ್ವರೂ ಶ್ರೀಹರಿಯನ್ನು ಕಾಣಬೇಕು. ಮಾತ್ರ ಅಲ್ಲ, ಜನ್ಮವನ್ನು ಸಾರ್ಥಕಗೊಳಿಸಬೇಕು. ವೀರರು ಕ್ಷತ್ರಿಯರು ಆದಂತಹ ನಾವು ಅತ್ರ ಪರತ್ರಚಾಪಿನ್ಯಾಯೇನ ಹೋರಾಟವನ್ನು ಮಾಡಬೇಕು ಎನ್ನುವುದಕ್ಕೆ ಬದ್ಧರಾಗಿಯೇ ನಿರ್ಧಾರವನ್ನು ಮಾಡಿ ಕುದುರೆಯನ್ನು ಕಟ್ಟಿದವರಿದ್ದಾರೆ. ನಿನ್ನೆ ರಾತ್ರಿ ಪ್ರಭಾವತಿಯ ಮನೆಯಲ್ಲಿ ಉಳಿದುವುದಕ್ಕೆ ನಮ್ಮ ರಾಜಶಾಸನ ರೀತ್ಯ ನನಗೆ ಕೊಟ್ಟಂತಹ ಶಿಕ್ಷೆ, ತಪ್ತತೈಲ ಕಟಾಹಕ್ಕೆ ಹಾಕಿದ ಹೊತ್ತಿನಲ್ಲಿ ಶ್ರೀಕೃಷ್ಣನೇ ನಮ್ಮನ್ನು ರಕ್ಷಿಸಿದ್ದಾನೆ ಎನ್ನುವುದರಲ್ಲಿ ಸಂದೇಹವೇ ಇಲ್ಲ. ಯಾಕೆ ಇಲ್ಲದೆ ಇದ್ರೆ ನಾವೆಲ್ಲ ಅಲ್ಲಿಂದ ಬದುಕಿ ಬರ್ಲಿಕ್ಕೆ ಹೋಯ್ತು. ಕೇವಲ ಈ ಯುದ್ಧಕ್ಕೆ ಮಾತ್ರ ಸೀಮಿತ ಅಲ್ಲ ಈ ವಿಷಯ. ಯಾರೇ ಆದರೂ ಯುದ್ಧಕ್ಕೆ ಹಿಮ್ಮೆಟ್ಟಿದ್ರು ಅಂತಾದ್ರೆ, ಹೇಡಿಗಳಾದರು ಅಂತಾದ್ರೆ ಅಂಥವರಿಗೆ ಕೊಡುವಂತಹ ಶಿಕ್ಷೆ ಅದು. ಆದ್ದರಿಂದಲೇ ನಿರ್ದಾಕ್ಷಿಣ್ಯವಾಗಿ ಆ ಶಿಕ್ಷೆಯನ್ನು ಕೊಡಬೇಕು ಅಂತಲೇ ಹೇಳಿ ಶಂಕಲಿಖಿತರಂತಹ ಕೃತಿಗಾರರೇ ಹೇಳಿ ನಮ್ಮ ಅಪ್ಪಯ್ಯನೂ ಅದಕ್ಕೆ ಬದ್ಧರಾಗಿಯೇ ಶಿಕ್ಷೆ ಕೊಟ್ಟರೆ, ಕೊಕ್ಕರೆ ಕುದಿಯುತ್ತಿದ್ದಂತಹ ಎಣ್ಣೆ ಕೊಪ್ಪರಿಗೆಯಿಂದ ಭಗವಂತನೇ ನನ್ನನ್ನು ಉಳಿಸಿದ್ದಾನೆ. ಮತ್ತೆ ಪ್ರಹ್ಲಾದ ವರದನೆಂದು ಗಜೇಂದ್ರ ವರದನೆಂದು ಕೇಳಿದ ಕಥೆಗಳು ಇದಕ್ಕೆ ಬಲ ಕೊಡುತ್ತಾ ಉಂಟು. ಬಹಳ ದೂರ ಯಾಕೆ ಹೋಗಬೇಕು? ಈ ಸ್ಥಿತಿಯಲ್ಲಿ ನನ್ನನ್ನು ಪಾರುಗಾಣಿಸಿದ್ದು, ಈ ಅಗ್ನಿ ಪರೀಕ್ಷೆಯಲ್ಲಿ ಪಾರುಗಾಣಿಸಿದ್ದು ಶ್ರೀಹರಿಯೇ ಅಲ್ಲವೇ? ಅವನ ಒಲುಮೆ ಇಟ್ಟರೆ, ಅವನ ಬಲುಮೆ ಇಟ್ಟರೆ ನಮ್ಮದಾದಂತಹ ಚರಮ ಲಕ್ಷ್ಯ ಏನುಂಟು ಅದನ್ನು ಮುಟ್ಟುವುದಕ್ಕೆ, ತಟ್ಟುವುದಕ್ಕೆ ಇದು ಸರಿಯಾದ ಸಮಯ ಅಂತ ನಿರ್ಧರಿಸಿದ್ದೇನೆ. ಎಣ್ಣೆ ಕೊಪ್ಪರಿಗೆಯಿಂದ ಮೇಲೆಬ್ಬಿಸಿದಂತಹ ನಮ್ಮ ಅಪ್ಪಯ್ಯ ಪನ್ನೀರಿನಲ್ಲಿ ಮೀಸಿ ನಿನ್ನಂತಹ ಪುತ್ರರತ್ನವನ್ನು ಪಡೆದದ್ದು ಸಾರ್ಥಕವಾಯಿತು ಸುಧನ್ವ. ಹೀಗೊಂದು ವಾಕ್ಯವನ್ನು ಆಡುವುದರ ಮೂಲಕ ಯುದ್ಧ ಭೂಮಿಗೆ ಹೋಗುವ ಕಾಲದಲ್ಲಿ ದೇಹಕ್ಕೆ ಅವಚಲೇಕಾದಂತಹ ಕವಚಗಳನ್ನು ನನ್ನ ದೇಹಕ್ಕೆ ಅವರೇ ಅಪ್ಪಣೆ ಕೊಡಿಸಿ ನಾನು ಧರಿಸಿಕೊಳ್ಳುವುದಕ್ಕೆ ಅನುವು ಮಾಡಿಕೊಟ್ಟವರಿದ್ದಾರೆ. ಸುಧನ್ವ ನಿಜಾರ್ಥದಲ್ಲೂ ಸುಧನ್ವನಾಗಬೇಕು. ಒಂದು ಈ ಬಿರುದಿರುವುದು ಪರಶಿವನಿಗೆ, ಮತ್ತೊಂದು ಈಗ ಬಂದಿರುವಂತಹ ಅರ್ಜುನನಿಗೆ, ದುರ್ಗದ ಬಿಂದಾವಲಿಗೆ ಬಂದವರಿಗೆ. ಯಾಕೆ? ಅವನ ಕೈಯಲ್ಲಿ ಅದು ಸಾರ್ಥಕವಾಗಿದೆ ಅಂತ ನಾವು ತಿಳಿದವರು. ನನ್ನ ಅಂಕಿತ ನಾಮ ಯಾವುದುಂಟೋ ಅದೇ ನನ್ನ ಪಾಲಿಗೆ ಅನರ್ಥನಾಮವೂ ಇಂದಿನ ಯುದ್ಧದಲ್ಲಿ ಆಗಬೇಕು ಎನ್ನುವ ಉದ್ದೇಶದಿಂದಲೇ ಹೊರಟವನಿದ್ದೇನೆ. ಚಂಪಕಾವತಿಯಿಂದ ಹೊರಟಂತಹ ನಮ್ಮ ಸೇನೆ ಈಗ ಬಂದು ನಿಂತಹ ಪ್ರದೇಶ ಯಾವುದು? ಯುದ್ಧ ಭೂಮಿ. ಪಟಹ ನಿತ್ಸಾಳ ಕಮ್ಮಟ ಭೇರಿಗಳ ಸಮುಕ್ಕಟ ನಾದ, ಉಗ್ರ ಗಜ ಘಟೆಯ ಘಂಟಾರವ, ಚಟುಲವಾಜಿಗಳ ಖುರಪುಟದ ರಭಸ, ಹರಿಸುತಿಹ ರಥಚಕ್ರ ಧ್ವನಿ, ಲಡರಡಿಪ ಸಮರಂಪಟರ ಭುಜಗಳ ಹೊಯ್ಲು, ಅದಟರ ಚಾಪಸ್ವನ, ಪಟು ಪಟರ ಗೊಬ್ಬೆ ಆರ್ಪಟಗಳೊಂದಿಗೆ ಕದನ ಕಣವನ್ನು ಬಂದು ಮುಟ್ಟಿದವರಿದ್ದೇವೆ. ಕೇವಲ ಇಲ್ಲಿ ಮುಟ್ಟುವುದಕ್ಕಷ್ಟೇ ಸೀಮಿತ ಆಗಕೂಡದು. ನಮ್ಮ ಸೇನೆಯನ್ನು ನಿಲ್ಲಿಸುವಲ್ಲಿಯೂ ಒಂದು ವ್ಯೂಹಾಕಾರದಲ್ಲಿ ನಿಲ್ಲಿಸಬೇಕು. ಅದು ಒಂದು ಸಂದೇಶವನ್ನು ಸಾರುವಂತೆ ಇರಬೇಕು. ಪರಮಾಕ್ಷನಾದಂತಹ ಶ್ರೀಕೃಷ್ಣನ ಅನುಗ್ರಹ ಪಾತ್ರರಾಗಬೇಕು ಅಂತಾದ್ರೆ ಅದಕ್ಕೆ ಪದ್ಮವ್ಯೂಹವೇ ಬದ್ಧ ಅಂತ ಹೇಳಿ ನಿರ್ಧರಿಸಿದವರಿದ್ದಾರೆ ನಮ್ಮ ಹಿರಿಯರು, ಮುತ್ಸದ್ದಿಗಳಾದಂತಹ ಮಂತ್ರಿಗಳು. ಮಾತ್ರ ಅಲ್ಲ, ನಾನು ಅದಕ್ಕೆ ಧ್ವನಿಗೂಡಿಸಿ ಪದ್ಮದ ಆಕೃತಿಯಲ್ಲಿ ಸೇನೆಯನ್ನು ನಿಲ್ಲಿಸಿದವರಿದ್ದೇನೆ. ಈ ಸೇನೆಯ ಮಧ್ಯದಲ್ಲಿ ನರನ ಉತ್ತಮ ತುರಂಗವನ್ನು ನೆಲೆಗೊಳಿಸಿ ಸುರಕ್ಷಿತವಾಗಿ ನಾವು ಉಳಿಸಿಕೊಂಡಿದ್ದೇವೆ. ಧೈರ್ಯದಿಂದಲೇ ಬಿಡಿಸಿಕೊಳ್ಳುವಂತಹ ಶೌರ್ಯ ಇದ್ದರೆ ಬಿಡಿಸಿಕೊಳ್ಳುವುದಕ್ಕೆ ಮೊದಲಿಂದ ಒಂದು ಹಾಡನ್ನು ಕಟ್ಟಿದ್ದೇವಲ್ಲ, ಏನಾಗುತ್ತದೆ ನೋಡೋಣ.
ಚಂಪಕಾವತಿಯ ನಗರದ ಹೊರಭಾಗಿಯಲ್ಲಿರುವ ಯುದ್ಧ ರಂಗದಲ್ಲಿ ಉಭಯ ಸೈನ್ಯಗಳು ಸಮಾವೇಶಗೊಂಡು ಯುದ್ಧ ನಡೆಯುತ್ತಾ ಇತ್ತು. ಪ್ರಾರಂಭದಲ್ಲಿಯೇ ದೂತರು ಒಂದು ಎಚ್ಚರಿಸಿದ್ದಾರೆ. ಅಶ್ವದ ಭಾರಲಿಖಿತವನ್ನು ನೋಡಿ ಹಂಸಧ್ವಜ ಮಹಾರಾಜ ಅಶ್ವವನ್ನು ಬಂಧಿಸಿದ್ದಾರೆ. ಸಾಮರ್ಥ್ಯ ಇದ್ರೆ ಯುದ್ಧಕ್ಕೇನ ಬಿಡಿಸಿಕೊಳ್ಳುವುದು, ಯುದ್ಧಕ್ಕೇಂದ್ರೇ ನಾವು ಸಿದ್ಧರಾದರು. ಒಂದರ್ಥದಲ್ಲಿ ಪಾರ್ಥನ ಹುಟ್ಟೆ ಯುದ್ಧವನ್ನು ಎದುರಿಸುವುದಕ್ಕೆ. ವಿದ್ಯಾಭ್ಯಾಸ ಕಾಲದಲ್ಲಿ ಅದನ್ನು ಗುರುಗಳು ಸಮರ್ಥಿಸಿದ್ದಾರೆ. ಪಾರ್ಥನೇವ ಧನುರ್ಧರ, ಹೀಗೆ ಪ್ರತಿಜ್ಞೆ ಮಾಡಿ ನನಗೆ ವಿದ್ಯಾಭ್ಯಾಸವನ್ನು ಕೊಟ್ಟವರು ಆಚಾರ್ಯ ದ್ರೋಣರು. ಆ ರೀತಿಯಲ್ಲೇ ನಾನು ವಿದ್ಯಾಭ್ಯಾಸವನ್ನು ಮಾಡಿದವರು. ಎದುರಿಸಿದ ಯುದ್ಧಗಳೆಷ್ಟು, ಅದನ್ನೆಲ್ಲ ನೆನಪಿಸಿದರೆ ಅದೊಂದು ದೊಡ್ಡ ಇತಿಹಾಸ. ಯುದ್ಧ ನಮಗೆ ಹೊಸದಲ್ಲ. ಈ ಅಶ್ವಮೇಧ ಯಾಗ ಆರಂಭವಾದ ಕ್ಷಣದಿಂದ ಯುದ್ಧದ ಪ್ರತೀಕ್ಷೆಯಲ್ಲೇ ನಾವಿದ್ದವರು. ಬಹಳಷ್ಟು ಮಂದಿ ಧರ್ಮರಾಜನ ಧಾರ್ಮಿಕ ಸಂಕೇತವನ್ನು ಕೇಳಿಯೋ ಕಂಡು ಇದೊಂದು ಧರ್ಮದ ಕಾರ್ಯ ಎಂಬ ದೃಷ್ಟಿಯಿಂದ ಅಶ್ವಮೇಧವನ್ನು ಪುರಸ್ಕರಿಸುತ್ತಾರೆ ಅಂತ ನಾವು ತಿಳಿದರು. ಹಲವರು ಪುರಸ್ಕರಿಸಿದರು, ಕೆಲವರು ತಿರಸ್ಕರಿಸಿದರು. ಕೆಲವೊಂದು ಕಡೆ ಅಘಟಿತ ಘಟನೆಗಳೇ ನಡೆದು ಅವುಗಳನ್ನೆಲ್ಲ ಮುಗಿಸಿ ಈ ಚಂಪಕಾವತಿಯ ಸಮೀಪಕ್ಕೆ ಬಂದಾಗ ಈ ರಾಜ್ಯದ ಕುರಿತು, ಇಲ್ಲಿರುವ ಪಟುಭಟ ಯೋಧರ ಕುರಿತು ಬಹಳಷ್ಟು ವಿಚಾರಗಳು ನಮಗೆ ದೊರೆತವು. ಅವುಗಳನ್ನೆಲ್ಲ ಸಮಾಲೋಚಿಸಿ ಕುದುರೆಯನ್ನು ಬಿಡಿಸಿಕೊಳ್ಳುವುದು ನಮಗೆ ಆದ್ಯಂತ ಕರ್ತವ್ಯ ಎಂಬುದನ್ನು ನಿಶ್ಚಯಿಸಿ ಯುದ್ಧವನ್ನು ತೊಡಗಿದ್ದೇವೆ. ಅನುಸಾಲ್ವ, ಸಾತ್ಯಕಿ, ಕೃತವರ್ಮ, ಪ್ರದ್ಯುಮ್ನ ಮೊದಲಾದವರೆಲ್ಲ ಧರಾಶಾಹಿಗಳಾಗಿದ್ದಾರೆ. ಮುಂದೆ ನಾನೇ ಹೋಗದೆ ಗತ್ಯಂತರವಿಲ್ಲ. ಆದ್ದರಿಂದ ಎಲ್ಲಾ ಯುದ್ಧದ ಪ್ರಕರಣಗಳನ್ನು ನೆನಪಿಸಿಕೊಂಡು ಅಂತರಗಳಲ್ಲಿ ಅಮಿತವಾದಂತಹ ಸಡಗರವನ್ನು, ಉತ್ಸಾಹವನ್ನು ತುಂಬಿಸಿಕೊಂಡು ಧೀರೋದ್ಧಾತ್ತ ನಡಿಗೆಯಿಂದ ಮುಂದುವರಿಸುತ್ತೇನೆ ಸುಧಾಮನ ಸಮ್ಮುಖ. ವಿಶಿಷ್ಟವಾದಂತಹ ಒಂದು ಪದವಿ. ಈ ಪ್ರಪಂಚದ ಸೃಷ್ಟಿಯಾಗುವಾಗಲೇ ವಾಂಗ್ಮಯ ಪ್ರಪಂಚದಲ್ಲಿ ಸೃಷ್ಟಿ ಎನ್ನುವಂತಹ ಒಂದು ಶಬ್ದ ಹುಟ್ಟಿಕೊಂಡಿತ್ತಂತೆ. ಸರ್ಜನ ಕ್ರಿಯೆ. ಮೊದಲು ಇಲ್ಲವಾಗುವುದನ್ನು ಉಂಟು ಮಾಡುವುದು ಎನ್ನುವ ಅರ್ಥದಲ್ಲೂ ಅದನ್ನು ವಿವರಿಸಿದರು. ಸರಿ, ಮೊದಲಿರಲಿಲ್ಲ, ಮೂಲದಲ್ಲಿ ಸೃಷ್ಟಿಯಾಯಿತು. ಹಾಗೆ ನಿನ್ನ ಜೀವನದಲ್ಲೂ ಮೊದಲಿಲ್ಲದ ಕೆಲವನ್ನೆಲ್ಲ ನೀನು ಸಾಧಿಸಿದ್ದಿ ಎನ್ನುವಂತಹ ಸ್ಥಿತಿಯನ್ನು ನಾವು ಕೇಳಿದ್ದೇವೆ. ಸರಿ, ಅಂದರೆ ಯೋಧರು ಅಂತ ಅನೇಕರು ಆಗಿ ಹೋದರು. ಅವರ್ಯಾರೂ ಮಾಡದಂತಹ ಒಂದು ಅಘಟಿತ ಘಟನಾಪಟು ಮಾಡಬಹುದಾದ ಕೆಲಸವನ್ನು ನೀನು ಮಾಡಿದ್ದಿ ಅಂತ ಹೇಳುವುದಕ್ಕೆ ದೃಷ್ಟಾಂತಗಳು ಹಲವು ಸಿಗುತ್ತದೆ ನಮಗೆ. ನರನೊಬ್ಬ ಹರನೊಂದಿಗೆ ಕಾದಬಹುದು ಮಾತ್ರ ಅಲ್ಲ, ಅವನ ಪ್ರಶಸ್ತಿಗೆ ಪಾತ್ರನಾಗಬಹುದು. ಇದು ಒಂದು ಹೊಸ ಸೃಷ್ಟಿ.
ಬಾಣದಿಂದಲೇ ಚಪ್ಪರವೊಂದನ್ನು ನಿರ್ಮಾಣ ಮಾಡಿದ್ರೆ ಒಂದು ಹನಿ ನೀರು ಕೆಳಗೆ ಬೀಳದ ಹಾಗೆ ಮಾಡಬಹುದು. ದೇವತೆಗಳಿಂದ ಅವಧ್ಯರಾದವರು ಯಾರಿದ್ದಾರು ಅಂತವರನ್ನು ಮಾನವನೊಬ್ಬ ವಧಿಸಬಹುದು. ಇಂತಹ ಅನೇಕ ವೀರ ಗಾಥೆಗಳನ್ನೇ ಲೋಕದಲ್ಲಿ ಸೃಷ್ಟಿ ಮಾಡಿದವನಂತೆ ನೀನು. ಜೀವನವೇ ಹಾಗೆ. ಹೌದು, ಹಾಗಿರ್ಬೇಕು. ಹುಟ್ಟಿನಿಂದ ಸಾವಿನವರೆಗೆ ಒಬ್ಬ ಎಷ್ಟು ವರ್ಷ ಬದುಕಿದ ಎನ್ನುವುದಕ್ಕಿಂತಲೂ ಹೇಗೆ ಬದುಕಿದ ಎನ್ನುವುದು ಮಾತ್ರ ಅಲ್ಲ, ಏನು ಸಾಧಿಸಿದ, ಏನು ಶೋಧಿಸಿದ, ಏನು ಲೋಕಕ್ಕೆ ಬೋಧಿಸಿದ ಸರಿಯಾದದ್ದನ್ನು, ಯಾವ ಆದರ್ಶವನ್ನು ಬೋಧಿಸಿದ, ಅದಲ್ಲೇ ಪ್ರಧಾನವಾದದ್ದು. ಖಂಡಿತವಾಗಿ ಆ ವಿಭಾಗದಲ್ಲಿ ಸಂತೋಷದಿಂದ ಮನತುಂಬಿ ಹೇಳುತ್ತಾ ಇರುವುದನ್ನ ನಿನ್ನ ಸಾಧನೆ ಬಹಳ ದೊಡ್ಡ. ನಮಗೂ ನಮ್ಮ ಜೀವನದಲ್ಲಿ ಅಂತಹ ಒಂದು ಸಾಧನೆಯನ್ನು ಮಾಡಬೇಕು. ಅದೇ ಅಲ್ಲ, ಅಂತಹ ಸಾಧನೆಯನ್ನು ಮಾಡಬೇಕು. ಮಾರ್ಗದರ್ಶನ ನನ್ನ ಜೀವನ ಅಲ್ಲ, ಆದರ್ಶ ನಿನ್ನ ಜೀವನ. ಆದರಿಂದಲೇ ಹಾಗಿದ್ರೆ ಏನು ಮಾಡಬೇಕು? ಇಷ್ಟೆಲ್ಲ ಸೃಷ್ಟಿಯನ್ನು ಮಾಡಿದಂತಹ ಒಬ್ಬ ಅರ್ಜುನ ಇದ್ದಾನಲ್ಲ, ಅಂಥವರನ್ನೇ ಸೋಲಿಸಬೇಕು. ಅದು ಹೊಸ ಸೃಷ್ಟಿ. ಹೇಗೆ ಶಿವನೊಂದಿಗ ಕಾದಿತ್ತು ಇತ್ಯಾದಿ ಇತ್ಯಾದಿ ಏನೆಲ್ಲ ನಿನ್ನ ವೀರಗಾಥೆಗಳುಂಟು, ಅಂತಹ ನಿನ್ನಲ್ಲಿ ಕಾದಾಟವನ್ನು ಮಾಡಿಯಲ್ಲಬೇಕು. ಅದು ಇನ್ನೊಂದು ಸೃಷ್ಟಿ. ಆವಾಗ ಏನಾಗುತ್ತದೆ? ಈ ಹಿಂದೆ ಮಾಡಿದಂತಹ ನಿಮ್ಮ ಸೃಷ್ಟಿ ಮರೆಯಾಗುತ್ತದೆ, ನಮ್ಮ ಸೃಷ್ಟಿ ಸ್ಥಾಪನೆಯಾಗುತ್ತದೆ. ಆದ್ರಿಂದ ನಮ್ಮ ಹೊಸ ಸೃಷ್ಟಿಗೆ, ಅಂದ್ರೆ ನಾವು ಗೆಲ್ಲುವ ಹೊಸ ಸೃಷ್ಟಿಗೆ ಯಾವುದು ಸಹಕಾರಿ, ಯಾವುದು ಅಂತ ನೋಡಿದ್ರೆ ನಮಗೆ ಸಿಕ್ಕಿದ ಉತ್ತರ ಅದು ಸೃಷ್ಟಿಗೆ ಅರ್ಜುನನೇ ಸರಿಯಾದ ಪ್ರತಿಸ್ಪರ್ಧಿ. ಮೊದಲು ಈ ಸೃಷ್ಟಿಯಲ್ಲಿ ಹೊಸ ಸೃಷ್ಟಿಯನ್ನು ಮಾಡಿದ ಅರ್ಜುನ ಇದ್ದಾನಲ್ಲ, ಅವನೇ ನಾವು ಮಾಡುವಂತಹ ಈ ಹೊಸ ಸೃಷ್ಟಿಗೆ ಸರಿಯಾದ ಪ್ರತಿಸ್ಪರ್ಧಿ ಅಂತ ನಿರ್ಧರಿಸಿದ್ದೇವೆ. ನಿನ್ನ ಶೋಭ ಕಟ್ಟಿಕೊಂಡಿರುವು ನಾವು, ಸರಿ, ಅಥವಾ ನಿಮ್ಮ ಶೋಭ. ಯಾಕಂದ್ರೆ ಅದರ ಬೆಂಗಾವಲಿಗೆ ನೀನು ಬಂದವ. ನಿಮ್ಮ ಶೋಭ ಅಂತ ಹೇಳುವಲ್ಲಿ ಕೇವಲ ಅರ್ಜುನ ಅಂತ ಒಬ್ಬ ಬಂದಿದ್ದಾನೆ, ಅವನ ಶೋಭವನ್ನು ಕಟ್ಟಿದ್ದೇವೆ ಎನ್ನುವಷ್ಟಕ್ಕೆ ಸೀಮಿತ ಅಲ್ಲ. ಯಾವ ಅರ್ಜುನ ಬಂದಿದ್ದಾನೆ, ಏನು ಅರ್ಜುನ ಎನ್ನುವುದನ್ನು ತಿಳಿದು ನಿಮ್ಮ ಶೋಭ ಕಟ್ಟಿಕೊಂಡಿರು. ಸರಿ, ಆ ಕುರಿತಾದ ಜ್ಞಾನ ಇದ್ದೇ ಕಟ್ಟಿದವರಿದ್ದಾರೆ. ನಮ್ಮ ಅಪ್ಪಯ್ಯ ಅಪ್ಪಣೆ ಕೊಟ್ಟರು, ಮುತ್ಸದ್ದಿಗಳಾದಂತಹ ಸುಮತಿ ಪ್ರಮತಿಯರೇ ಮುಂತಾದ ಮಂತ್ರಿಗಳಲ್ಲಿ ಸಮಾಲೋಚನೆಯನ್ನು ಮಾಡಿದರು. ಕುಲಪುರೋಹಿತರಾದಂತಹ ಶಂಕರಿಕಿತರಾದಂತವರು ಇದಕ್ಕೆ ಒಪ್ಪಿಗೆಯನ್ನೇ ಕೊಟ್ಟವರಿದ್ದಾರೆ. ಅಂತಹ